Hi everyone, welcome back to my channel. ಮಳೆಗಾಲದಲ್ಲಿ ಸಂಜೆ ಟೈಮ್ ಏನಾದರೂ ಖಾರ ತಿನ್ನಬೇಕು ಅಂತ ಅನ್ಸೋದು ಬಟ್ ಕಾಮನ್ ಆಗಿರೋ ಬಜ್ಜಿನ ಎಸ್ಸತಿ ಅಂತ ಮಾಡ್ಕೊಂಡು ತಿನ್ನೋಣ. ಅದಕ್ಕೆ ನಾನಿವತ್ತು ನಿಮಗೆ ಪನ್ನೀರ್ ಸ್ಟಫ್ಡ್ ಬಜ್ಜಿ ಮಾಡೋದನ್ನ ಹೇಳ್ಕೊಂಡ್ಕೊಡ್ತೀನಿ ಬನ್ನಿ. ನಾನು ಫಸ್ಟ್ ಸ್ಟಫಿಂಗ್ ರೆಡಿ ಮಾಡ್ಕೊತಿದ್ದೀನಿ. ಅದಕ್ಕೆ ಒಂದು ಕ್ಯಾಪ್ಸಿಕಮ್ ಮತ್ತು ಒಂದು ಮೀಡಿಯಮ್ ಸೈಜ್ ಆನಿಯನ್ ಹಾಕ್ಕೊಂಡಿದ್ದೀನಿ. ಸಣ್ಣಗೆ ಹೆಚ್ಚಾಕ್ಕೊಳ್ಬೇಕು, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಾನೊಂದು ಸ್ವಲ್ಪ ಪನ್ನೀರನ್ನ ಗ್ರೇಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಸಾಸ್ ಮತ್ತು 1 ಟೇಬಲ್ ಸ್ಪೂನ್ ಆಫ್ ಟೊಮೆಟೊ ಕೆಚಪ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಎಲ್ಲನೂ. ಸ್ಟಫಿಂಗ್ ರೆಡಿ ಆದಮೇಲೆ ನಾನು ಬಜ್ಜಿ ಮೆಣಸಿನ್ಕಾಯಿ ತಗೊಂಡು ಅದರೊಳಗಡೆ ಇರೋ ಎಲ್ಲ ತಿಳಿ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ಶೇಪಲ್ಲಿ ಕಟ್ ಮಾಡಿಕೊಂಡು ಫಿಲ್ಲಿಂಗ್ ಮಾಡ್ತಿದ್ದೀನಿ. ಆದಷ್ಟು ಒಂದೇ ಒಂದು ಮೆಣಸಿನ್ಕಾಯಲ್ಲಿ 2 ಭಾಗ ಅಥವಾ 3 ಭಾಗ ಮಾಡೋದಕ್ಕೆ ಟ್ರೈ ಮಾಡಿ. ಒಂದರಲ್ಲೇ ಕಂಪ್ಲೀಟ್ ಸ್ಟಫಿಂಗ್ ತುಂಬಿದ್ರೆ ಅದಷ್ಟು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ವಿಡಿಯೋದಲ್ಲಿ ತೋರಿಸಿರೋ ಥರ ಎಲ್ಲ ಮೆಣಸಿನ್ಕಾಯಿಗೂ ನೀಟಾಗಿ ಸ್ಟಫಿಂಗ್ ಮಾಡ್ಕೊತಿದ್ದೀನಿ. ಈಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಬ್ಯಾಟರ್ಗೆ ನಾನು 3 ಟೇಬಲ್ ಸ್ಪೂನ್ ಆಫ್ ಕಡಲೆ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತು ಸ್ವಲ್ಪ ಸೋಡಾ, ಇಷ್ಟನ್ನು ಹಾಕ್ಕೊಂಡು ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಜನ ಸ್ಟಫ್ಡ್ ಬಜ್ಜಿ ಟ್ರೈ ಮಾಡಿರೋರು ಹೇಳಿದ್ದಾರೆ ಕಡಲೆ ಹಸಿಟ್ಟು ಸ್ಟಫಿಂಗ್ ಒಳಗಡೆ ಮಿಕ್ಸ್ ಆಗಿರುತ್ತೆ ಅಥವಾ ಅದು ಬಜ್ಜಿನೇ ಚೆನ್ನಾಗಿರಲ್ಲ, ಸ್ಟಫ್ಡ್ ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಅಂತ ಎಲ್ಲ ಹೇಳ್ತಿರ್ತಾರೆ. ಬಟ್ ಯಾವಾಗಲೂ ಹಸಿಟ್ಟು ಕಲಿಸ್ಕೊಳ್ಬೇಕಾದ್ರೆ ಸ್ಟಫ್ಡ್ ಬಜ್ಜಿ ಮಾಡೋರು ಪರ್ಟಿಕ್ಯುಲರ್ ಆಗಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಗಿರಬೇಕು. ಈ ಥರ ಆವಾಗ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ನಾನೊಂದು ಪ್ಯಾನಲ್ಲಿ ಎಣ್ಣೆ ಕಾಯಿಸ್ಕೊಂಡು ಈ ಥರ ನೀಟಾಗಿ ಕೋಟಿಂಗ್ ಮಾಡಿ ಬಜ್ಜಿನ ಎಣ್ಣೆಗೆ ಹಾಕ್ತಿದ್ದೀನಿ. ಎಣ್ಣೆ ನೀಟಾಗಿ ಕಾದ್ಮೇಲೆ ಈ ಥರ ಎಲ್ಲ ಬಜ್ಜಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬಜ್ಜಿನ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸೈಡ್ ನೀಟಾಗಿ ಬೆಂದ ಮೇಲೆ ಇನ್ನೊಂದು ಸೈಡ್ ನಿಧಾನಕ್ಕೆ ತಿರುಗಿಸಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಎರಡು ಸೈಡ್ ನೀಟಾಗಿ ಫ್ರೈ ಆದಮೇಲೆ ನಾನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊತಿದ್ದೀನಿ. ತಿಂಡಿ ಪ್ರಿಯರಿಗೆ ಈ ಥರ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ಕೊಟ್ಟರೆ 100% ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೆಕ್ಸ್ಟ್ ನನಗೆ ಕಮೆಂಟ್ ಮಾಡಿ ಚೆನ್ನಾಗಾಗಿತ್ತಾ ಇಲ್ವಾ ಅಂತ. ಇದೇ ಥರ ಇನ್ನಷ್ಟು ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.